ನನ್ನ ಈ ಫೇಸ್ಬುಕ್ ಅಲ್ಲಿ ಇರ್ತಕ್ಕಂಥವ್ರು ನೀವೇ ಒಂದು ಬಾರಿ ನಾನು ಮಾಡಿರೋ ಎಲ್ಲಾ ಸೇವೆಗಳನ್ನ ಒಂದು ಬಾರಿ ಯೋಚನೆ ಮಾಡಿ, ನಾನು ಮಾಡಿರ್ತಕ್ಕಂಥ ಎಲ್ಲಾ ಹೋರಾಟಗಳನ್ನ ಒಂದು ಬಾರಿ ಯೋಚನೆ ಮಾಡಿ. ನಾನು ಯಾವುದೋ ಈ ಒಂದು ಡಂಬಾಚಾರಕ್ಕೆ ಅಥವಾ ರಾಜಕೀಯದ ದೃಷ್ಟಿಯಿಂದ ನಾನು ಯಾವ ಸೇವೆಯನ್ನು ಇವತ್ತಿನವರೆಗೂ ನಾನು ಮಾಡಿಲ್ಲ. ನಾನು ಯಾವತ್ತು ಯಾವನ ಹತ್ರನೂ ಹೋಗಿ ಬಕೆಟ್ ಹಿಡಿಯೋದಿಲ್ಲ. ನಾನು ಒಂದಂದ್ರೂ ಸತ್ಯ, ನನಗಿರೋ ಒಂದೇ ಶಕ್ತಿ ವಕೀಲರ ಶಕ್ತಿ ಅನ್ನೋದನ್ನ ನಾನು ಯಾವಾಗ್ಲೂ ಅರ್ಥಕೊಂಡಿದ್ದೀನಿ. ನಾನು ಇವತ್ತು ಏನೇ ಒಂದು ಎಲ್ರಿಗೂ ನಮಸ್ಕಾರ. ಈಗ ಆಲ್ರೆಡಿ 10:15 ನಾನು ಇಷ್ಟೊತ್ತಿನಲ್ಲಿ ಲೈವ್ ಬರ್ತಾ ಇದ್ದೀನಿ ಅಂದರೆ ನನಗೆ ಸಮಯ ಇಲ್ಲ, ಹಾಗಾಗಿ ಲೈವಿಗೆ ಬರ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಎಲ್ಲ ವಕೀಲರು, ನನ್ನನ್ನು ಫಾಲೋ ಮಾಡುವಂಥವ್ರು, ನನ್ನನ್ನು ಪ್ರೀತಿಸುವಂಥ ಹಲವಾರು ಜನ ನನ್ನ ಈ ಫೇಸ್ಬುಕ್ ಅಕೌಂಟಲ್ಲಿ ಇದ್ದೀರಾ. ಸೊ ದಯವಿಟ್ಟು ಇದನ್ನು ಶೇರ್ ಮಾಡಿ. ನನಗೆ ನೀವು ಶೇರ್ ಮಾಡೋ ಮುಖಾಂತರ ಕೂಡ ನನಗೊಂದು ಸಹಕಾರ ಕೊಡಿ, ಸಹಾಯ ಮಾಡಿ. ಹಾಗೆ ನನ್ನ ಈ ಚುನಾವಣೆಗೆ ತಮ್ಮಿಂದ ದೊಡ್ಡ ಹೆಲ್ಪ್ ಆಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ. ಮೊದಲನೇದಾಗಿ ನಾನು ಕರ್ನಾಟಕದ ವಕೀಲರ ಪರಿಷತ್ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಿದ್ದೀನಿ. ನನ್ನ ಕ್ರಮ ಸಂಖ್ಯೆ 79 ನಾರಾಯಣಸ್ವಾಮಿ ಜಿ. ನನ್ನ ಆ ಹೆಸರಿನ ಮುಂದೆಗಡೆ ONE ಅಂತ ಬರೆದು ನನಗೆ ಮತ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ನಾನು ವಿನಂತಿ ಮಾಡ್ಕೊಳ್ತೀನಿ ತಮ್ಮಲ್ಲಿ, ಯಾಕೆ ನಿಮಗೆ ಮತ ನೀಡಬೇಕು ಅಂತ ಅನ್ನೋದಕ್ಕೆ ಹಲವಾರು ಜನಕ್ಕೆ ಹಲವಾರು ಪ್ರಶ್ನೆಗಳು ಇರುತ್ತೆ. ಅದಕ್ಕೂ ಮೊದಲು ನಾನು ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ನಾನೀಗ ಆಲ್ರೆಡಿ ಸುಮಾರು 162 ತಾಲೂಕು ನಾನು ಹೋಗಿ ಬಂದಿದ್ದೀನಿ. 162 ತಾಲೂಕುಗಳಲ್ಲಿ ಹೋದಂತ ಸಂದರ್ಭದಲ್ಲಿ ಹಲವಾರು ಜನಗಳನ್ನ ನಾನು ಮೀಟ್ ಮಾಡಿ, ನಮ್ಮ ವಕೀಲರುಗಳನ್ನ ಮೀಟ್ ಮಾಡಿದ್ದೀನಿ. ಹಲವಾರು ಜನಗಳ ಪ್ರೀತಿಯನ್ನ ನಾನು ಅನುಭವಿಸಿದ್ದೀನಿ. ಅದೇ ತರ ಒಂದಷ್ಟು ಜನಗಳನ್ನ ನಾನು ಮೀಟ್ ಮಾಡಕ್ ಆಗಿಲ್ಲ. ಯಾಕಂದ್ರೆ ನಾನು ಹೋದಂತ ಸಂದರ್ಭದಲ್ಲಿ ಮೇ ಬಿ ಅವರು ಇನ್ನೊಂದು ಕೋರ್ಟ್ಗೆ ಹೋಗಿರ್ತಾರೆ, ಅಥವಾ ಕೆಲವೊಬ್ರು ಬಂದಿರೋದಿಲ್ಲ, ಅಥವಾ ಕೆಲವೊಬ್ರು ಕೋರ್ಟಲ್ಲಿ ಬ್ಯುಸಿ ಆಗಿರ್ತಾರೆ. ಹೀಗೆ ಹಲವಾರು ಕಾರಣಾಂತರಗಳಿಂದ ಕೆಲವೊಬ್ರನ್ನ ಮೀಟ್ ಮಾಡಕ್ಕಾಗಿಲ್ಲ. ದಯವಿಟ್ಟು ಯಾರನ್ನ ನಾನು ಮೀಟ್ ಮಾಡಕ್ಕೆ ನಾನು ಪರ್ಸನಲಿ ಬಂದು ಆಗಿಲ್ಲ, ದಯವಿಟ್ಟು ತಾವು ನನ್ನನ್ನು ಕ್ಷಮಿಸಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ನಾನು ಹೋದಂತ ಸಂದರ್ಭದಲ್ಲಿ ಹಲವಾರು ಬಾರ್ಗಳಲ್ಲಿ, ಹಲವಾರು ಅಡ್ವೊಕೇಟ್ ಅಸೋಸಿಯೇಷನ್ಗಳಲ್ಲಿ, ಎಲ್ಲಾ ತಾಲೂಕುಗಳಲ್ಲೂ ನನಗೆ ತುಂಬಾ ಜನ ಯೂತ್ಸ್, ಬಹಳ ಸ್ಪೆಷಲಿ ಯೂತ್ಸ್ ಏನಿದ್ದಾರೆ, ನನಗೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ. ಯಾವ ರೀತಿ ಪ್ರೀತಿ ಕೊಟ್ರಿ ಅಂದ್ರೆ ಅದನ್ನ ನಾನು ಹೇಳಕ್ಕೆ ಸಾಧ್ಯ ಇಲ್ಲ. ಮೇ ಬಿ ಅದು ನನಗೆ ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ಹಲವಾರು ಕಾರಣಗಳಿದೆ. ಒಂದು, ಮೇ ಬಿ ನಾನು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವನಲ್ಲ. ಎರಡನೇದು, ನಾನು ಯಾವುದೇ ಜಾತಿಯನ್ನು ಇಟ್ಕೊಂಡು ಚುನಾವಣೆ ಮಾಡಕ್ ಬಂದವನಲ್ಲ. ಮೂರನೇದು, ನಾನು ಯಾವುದೇ ಹಿನ್ನೆಲೆ ಇಟ್ಕೊಂಡು ರಿಯಲ್ ಎಸ್ಟೇಟ್ ಅಥವಾ ಮತ್ತೊಂದು ಇಟ್ಕೊಂಡು ನಾನು ಬಂದವನಲ್ಲ. ನಾನು ವಕೀಲರ ಕುಟುಂಬದ ಒಬ್ಬ ಸದಸ್ಯನಾಗಿ ನಾನು ಈ ಚುನಾವಣೆಗೆ ಬಂದಿದ್ದೀನಿ. ಸೊ ಅದನ್ನ ತಾವೆಲ್ಲ ಮನಗಂಡು ನನಗೆ ತಾವು ಆಧರಿಸಿದಂತ ರೀತಿ ಇದೆಯಲ್ಲ, ಅದು ಶ್ಲಾಘಿಸಲೇಬೇಕು. ಯಾಕಂದ್ರೆ ಹಲವಾರು ಜನ ನನಗೆ ತುಂಬಾ ಪ್ರೀತಿ ಕೊಟ್ಟು ನನಗೆ ಸಪೋರ್ಟ್ ಮಾಡೇ ಮಾಡ್ತೀವಿ, ತಮಗೆ ಫಸ್ಟ್ ಪ್ರಿಫರೆನ್ಷಿಯಲ್ ವೋಟ್ ಮಾಡ್ತೀವಿ ಅಂತ ಹಲವಾರು ಜನ ಹೇಳಿದ್ದಾರೆ. ಇನ್ನೂ ಒಂದಷ್ಟು ಜನ, ಕೆಲವೊಬ್ರು ಮಾತ್ರ ನಮ್ಮ ಲೋಕಲ್ ಬಾರಲ್ಲಿ ನಿಂತಿದ್ದಾರೆ, ಅಥವಾ ಯಾರೋ ತುಂಬಾ ಸ್ನೇಹಿತರು ನಿಂತಿದ್ದಾರೆ, ಅವ್ರಿಗೆ ಫಸ್ಟ್ ಕೊಟ್ಟು ನಿಮಗೆ ಸೆಕೆಂಡ್ ಕೊಡ್ತೀವಿ ಅಂತ ಹೇಳಿದವರು ಇದ್ದಾರೆ. ಸೊ ಖಂಡಿತವಾಗಿಯೂ ನಾನು ಯಾವ್ದು ಡಿಸರ್ವ್ ಅಂತ ಅವ್ರಿಗೆ ಅನ್ಸುತ್ತೆ, ಖಂಡಿತ ನನಗೆ ಮತ ಕೊಟ್ಟೇ ಕೊಡ್ತೀರಾ ಅನ್ನೋ ವಿಶ್ವಾಸ ನನಗೆ ಖಂಡಿತ ಇದೆ. ನಾನು 100ಕ್ಕೆ 100 ಗೆಲ್ತೀನಿ ಅನ್ನೋ ವಿಶ್ವಾಸ ಕೂಡ ಬರೋ ರೀತಿಯಲ್ಲಿ ನೀವೆಲ್ಲ ನನ್ನನ್ನ ಆಧರಿಸಿದ್ದೀರಾ, ನನಗೆ ಸಹಕಾರ ಕೊಟ್ಟಿದ್ದೀರಾ. ಸೊ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ, ನಾನು ಮಾಡಿರ್ತಕ್ಕಂಥ ಹಲವಾರು ಹೋರಾಟಗಳು, ಹಲವಾರು ಸೇವೆಗಳು ತಾವು ನೋಡ್ಕೊಂಡ್ ಬಂದಿದ್ದೀರಾ. ನನ್ನ ಈ ಫೇಸ್ಬುಕ್ ಅಲ್ಲಿ ಇರ್ತಕ್ಕಂಥವ್ರು ನೀವೇ ಒಂದು ಬಾರಿ ನಾನು ಮಾಡಿರೋ ಎಲ್ಲಾ ಸೇವೆಗಳನ್ನ ಒಂದು ಬಾರಿ ಯೋಚನೆ ಮಾಡಿ, ನಾನು ಮಾಡಿರ್ತಕ್ಕಂಥ ಎಲ್ಲಾ ಹೋರಾಟಗಳನ್ನ ಒಂದು ಬಾರಿ ಯೋಚನೆ ಮಾಡಿ. ನಾನು ಯಾವುದೋ ಈ ಒಂದು ಡಂಬಾಚಾರಕ್ಕೆ ಅಥವಾ ರಾಜಕೀಯದ ದೃಷ್ಟಿಯಿಂದ ನಾನು ಯಾವ ಸೇವೆಯನ್ನು ಇವತ್ತಿನವರೆಗೂ ನಾನು ಮಾಡಿಲ್ಲ. ನಾನು ಈ ಬೆಂಗಳೂರು ವಕೀಲರ ಸಂಘದಲ್ಲಿ 2 ಬಾರಿ, ಬೆಂಗಳೂರು ಅಸೋಸಿಯೇಷನ್ ಏಷ್ಯಾಗೆ ದೊಡ್ಡ ಅಸೋಸಿಯೇಷನ್, ಅಂತ ಅಸೋಸಿಯೇಷನ್ 2 ಬಾರಿ ನನ್ನನ್ನ ಬೆಂಗಳೂರು ವಕೀಲರ ಸಂಘದಲ್ಲಿ ಬೆಂಗಳೂರು ವಕೀಲರು ನನಗೆ ಚುನಾವಣೆಯಲ್ಲಿ ಮತ ಹಾಕಿ ನನ್ನನ್ನ ಗೆಲ್ಲಿಸಿ ಸೇವೆ ಮಾಡುವಂತ ಅವಕಾಶ ಕೊಟ್ಟಿದ್ರಿ, ತಮಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ಮೇ ಬಿ ಇಡೀ ಕರ್ನಾಟಕದಲ್ಲಿ ತಾವು ಎಷ್ಟೋ ಜನ ನನ್ನ ನೋಡಿದಿರಾ. ನಾನು ಕೋವಿಡ್ ಸಂದರ್ಭದಲ್ಲಿ ನನ್ನ ಮನೆಯನ್ನೇ ಬಿಟ್ಟು 65 ದಿವಸ ಬೇರೆ ಕಡೆ ರೂಮ್ ಮಾಡಿಕೊಂಡು ನನ್ನ ಎಲ್ಲ ಸ್ನೇಹಿತರುಗಳನ್ನ ಜೊತೆ ಕರ್ಕೊಂಡು ನಾನು ಆ ಸೇವೆ ಮಾಡಿದಂತ ರೀತಿ ನಾವು ನೋಡಿದ್ದೀರಾ. ಯಾರು ಕೆಲವೊಬ್ರು ನೋಡಿಲ್ಲ, ಇದೇ ಅಕೌಂಟ್ ಅಲ್ಲೇ ಹೋಗ್ಬಿಟ್ಟು ಅಥವಾ ನಾರಾಯಣಸ್ವಾಮಿ ಅಡ್ವೊಕೇಟ್ ಅಂತ ಹೊಡೆದು ಒಂದು ಬಾರಿ ನೋಡಿ. ನಾನು ಮಾಡಿರ್ತಕ್ಕಂಥ ಎಷ್ಟು ಸೇವೆ, ನಾನು ಮಾಡಿರ್ತಕ್ಕಂಥ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನನ್ನ ಸ್ವಂತ ದುಡ್ಡಿಂದ, ನಾನು ದುಡ್ದಂತ ದುಡ್ಡಿಂದ, ನನ್ನ ಕುಟುಂಬದ ದುಡ್ಡು ಅಥವಾ ನಮ್ಮ ಅಪ್ಪನ ದುಡ್ಡು ಅಥವಾ ಇನ್ಯಾರೋ ಸ್ಪಾನ್ಸರ್ ದುಡ್ಡಲ್ಲ, ನನ್ನ ದುಡ್ಡಿಂದ ನಾನು ಹಲವಾರು ಸೇವೆ ಮಾಡಿದೆ. ಅಂದ್ರೆ ಆ ಸೇವೆ ಮಾಡಿದ್ದು ಚುನಾವಣೆಗೋಸ್ಕರನ ಅಂತ ಕೇಳ್ಬೋದು, ಖಂಡಿತವಾಗಿಯೂ ಅಲ್ಲ. ನನಗೆ ಸೇವೆ ಮಾಡೋ ಮನ್ಸಿದೆ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಯಾವುದೇ ಅಧಿಕಾರ ಇಲ್ಲದಂತ ಸಂದರ್ಭದಲ್ಲಿ ಕೂಡ ನಾನು ತಮ್ಮ ಸೇವೆ ಮಾಡಿದ್ದೀನಿ, ಆಯ್ತಾ. ಒಂದಷ್ಟು ಪ್ರಾಮಾಣಿಕವಾಗಿ ನಾನೊಬ್ಬ ನ್ಯಾಷನಲ್ ಕಬಡ್ಡಿ ಪ್ಲೇಯರ್, ನಾನೊಬ್ಬ ಸಿಂಗರ್.
ನಾನು ನಂದೇ ಆದ ರೀತಿಯಲ್ಲಿ ನಾನು ಒಬ್ಬ ಯುವಕರಿಗೆ ಒಂದು ಸ್ಫೂರ್ತಿ ಬರೋ ರೀತಿಯಲ್ಲಿ ನಾನು ನಡ್ಕೊಂಡು ಬಂದಿದ್ದೀನಿ. ಯಾವುದೇ ಒಂದು ವಿಚಾರ ಅಂತ ಬಂದಾಗ ಹೋರಾಟಕ್ಕೆ ಧುಮುಕಿದ್ದೀನಿ. ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆಕ್ಟ್ ಅನ್ನೋ ವಿಚಾರಕ್ಕೆ ಬಂದಾಗ ಬೆಂಗಳೂರಲ್ಲಿ ವಿಧಾನಸೌಧ ಮುತ್ತಿಗೆ ಇರ್ಬೋದು ಅಥವಾ ಬೆಳಗಾಂಗೆ ಹೋದಾಗ ಸುವರ್ಣಸೌಧ ಮುತ್ತಿಗೆ ಇರ್ಬೋದು, ಮುನ್ನೆಲೆಯಲ್ಲಿ ನಿಂತು ಮುಂಚೂಣಿಯಲ್ಲಿ ನಿಂತು ಹೋರಾಟವನ್ನ ನಡೆಸ್ಕೊಂಡು ಹೋಗಿದ್ದೀನಿ. ಸೊ ಹಲವಾರು ರೀತಿ, ಒಂದಲ್ಲ ಎರಡಲ್ಲ, ನಾನು ಕೆಲವೊಂದನ್ನ ತಮ್ಮ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳಕ್ಕಾಗಲ್ಲ, ಯಾಕಂದ್ರೆ ಕೆಲವೊಂದು ಕಾನೂನು ಅಡೆತಡೆಗಳು ಬರ್ಬೋದು. ಅದಕ್ಕೋಸ್ಕರ ನಾನು ಕೇಳ್ತಿದ್ದೀನಿ, ಒಂದು ಬಾರಿ ಯೋಚನೆ ಮಾಡಿ. ನಾನು ಕೆಲವೊಬ್ಬರು ವಿಚಾರದಲ್ಲಿ ಬಹಳ ಹೋರಾಟಗಳನ್ನ ಮಾಡಿದ್ದೀನಿ, ಕೆಲವೊಬ್ಬರು ವಿಚಾರದಲ್ಲಿ ಬಹಳ ಧ್ವನಿ ಎತ್ತಿ ನಿಂತಿದ್ದೀನಿ. ನಾನು ಎಲ್ಲೂ ಯಾರಿಗೂ ಯಾವತ್ತೂ ಕೂಡ ಲೈಫಲ್ಲಿ ಬಕೆಟ್ ಹಿಡಿದಿಲ್ಲ. ನಾನು ಯಾವತ್ತು ಯಾವನ ಹತ್ರನೂ ಹೋಗಿ ಬಕೆಟ್ ಹಿಡಿಯೋದಿಲ್ಲ. ನಾನು ಒಂದಂದ್ರೂ ಸತ್ಯ, ನನಗಿರೋ ಒಂದೇ ಶಕ್ತಿ ವಕೀಲರ ಶಕ್ತಿ ಅನ್ನೋದನ್ನ ನಾನು ಯಾವಾಗ್ಲೂ ಅರ್ಥಕೊಂಡಿದ್ದೀನಿ. ನಾನು ಇವತ್ತು ಏನೇ ಒಂದು ಹೋರಾಟ ಮಾಡಿದ್ರು ಆ ಹೋರಾಟದ ಹಿಂದೆ ನನ್ನ ವಕೀಲರ ಸಹೋದರರು, ಸಹೋದರಿಯರು, ಸ್ನೇಹಿತರು, ಅಣ್ಣಂದಿರು, ತಮ್ಮಂದಿರು ಎಲ್ಲ ನನ್ನ ಸ್ಟ್ರೆಂತ್ ಆಗಿ ವಕೀಲರು ನನ್ನ ಹಿಂದೆಗಡೆ ನಿಂತ್ಕೊಳ್ತಾರೆ, ನನಗೆ ಸಪೋರ್ಟ್ ಮಾಡ್ತಾರೆ, ನನ್ನ ಜೊತೆಯಲ್ಲಿ ಇರ್ತಾರೆ ಅನ್ನೋ ನಂಬಿಕೆಯಿಂದ ಇವತ್ತಿನವರೆಗೂ ಹೋರಾಟ ಮಾಡ್ಕೊಂಡೇ ಬಂದಿದ್ದೀನಿ. ಸಮಾಜದಲ್ಲಿ ವಕೀಲರು ಮಾದರಿಯಾಗಿರ್ಬೇಕು ಅನ್ನೋ ರೀತಿಯಲ್ಲಿ ಈ ಸಮಾಜದಲ್ಲಿ ಏನೋ ಒಂದು ರೀತಿ ಸಮಾಜದ ಕಳಕಳಿ ಇಟ್ಕೊಂಡು ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಕನ್ನಡದ ಪರ ಹೋರಾಟಗಳು ಮಾಡ್ಕೊಂಡ್ ಬಂದಿದ್ದೀನಿ. ಕನ್ನಡ ಪರ ಹೋರಾಟಗಳು ಮಾಡೋದ್ರ ಸಂದರ್ಭದಲ್ಲಿ ಯಾವ ಕೇಸ್ಗಳಲ್ಲಿ ಇರ್ಬೋದು, ಎಷ್ಟೋ ಉಚಿತವಾಗಿ ಅವರು ಬಿಡಿಸುವಂತದ್ದು ಇರ್ಬೋದು, ಅಥವಾ ರೈತರ ಪರ ಹೋರಾಟಗಳಲ್ಲಿ ಮುನ್ನೆಲೆಯಲ್ಲಿ ನಿಂತು ಕೆಲಸ ಮಾಡಿದ್ದೀನಿ. ಧರ್ಮದ ವಿಚಾರ ಅಂತ ಬಂದಾಗ ವಕೀಲರ ನಡೆ ಧರ್ಮಸ್ಥಳದ ಕಡೆ ಅಂತ ಒಂದು ದೊಡ್ಡ ರ್ಯಾಲಿನೇ ಮಾಡಿದೆ. ಪ್ರಾರಂಭದಿಂದನೂ ಅದ್ರಲ್ಲಿ ನಿಂತ್ಕೊಂಡೇ ಬಂದೆ. ಅಂದ್ರೆ ನಾನು ಹಂಗನ್ಬಿಟ್ಟು ಅನ್ಯ ಧರ್ಮೀಯರಿಗೆ ನಾನು ವಿರೋಧ ಅಂತ ಅಲ್ಲ, ನನ್ನ ಮನೆಯನ್ನ ನಾನು ಕಾಪಾಡ್ಕೊಳ್ಳೋದಕ್ಕೆ ನಾನು ಏನ್ ಬೇಕೋ ಅದನ್ನ ನಾನು ಮಾಡಿದ್ದೀನಿ. ಪ್ರತಿಯೊಬ್ಬರನ್ನು ಒಪ್ಕೊಳ್ತೀನಿ, ಪ್ರತಿಯೊಂದು ಸ್ನೇಹಿತರನ್ನು ಪ್ರೀತಿಸ್ತೀನಿ. ನನ್ನ ಕೈಲಿ ಆದಷ್ಟು ನಾನು ಸಹಾಯ ಮಾಡ್ಕೊಂಡೇ ಬಂದಿದ್ದೀನಿ. ಯಾರನ್ನು ಕೂಡ ಯಾವತ್ತೂ ಕೂಡ ನನ್ನನ್ನ ದ್ವೇಷಿಸೋ ಶತ್ರುಗಳಿಗೂ ಕೂಡ ನಾನು ಕೆಟ್ಟದ್ನ ಯಾವತ್ತಿಗೂ ನಾನು ಬಯಸಿಲ್ಲ. ಹಾಗಂತ ಅಂದ ಮಾತ್ರಕ್ಕೆ ನಾನು ಸುಮ್ಮನೆ ಕೂತ್ಕೊಂತೀನಿ ಅಂತ ಅಲ್ಲ. ಸಮಯ ಬಂದಾಗ ನನ್ನನ್ನು ಕೆಟ್ಟದ್ ಮಾಡೋರಿಗೆ ನಾನು ಬೇರೆ ರೀತಿಯಲ್ಲಿ ಉತ್ತರ ಕೊಡ್ತೀನಿ. ಆದ್ರೆ ನನ್ನ ಕೊಡುವಂತ ಉತ್ತರ ಅವ್ರಿಗೆ ಹರ್ಟ್ ಮಾಡೋ ರೀತಿಯಲ್ಲಿ ನಾನು ಯಾವತ್ತಿಗೂ ಮಾಡಲ್ಲ. ಅವ್ರಿಗೆ ಬುದ್ಧಿ ಕಲಿಸೋ ರೀತಿಯಲ್ಲಿ ನಾನು ಮಾಡಿರ್ತೀನಿ ವಿನಃ ನಾನು ಅವ್ರಿಗೆ ಕೆಟ್ಟದ್ ಮಾಡಬೇಕು ಅಂತ ಕೂಡ ನಾನು ಮಾಡೋದಿಲ್ಲ. ನನ್ನ ಲೈಫ್ ಅಲ್ಲೇ ನಾನು ಯಾವತ್ತು 10 ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೊಳ್ತಾನೆ ಮಾಡ್ತಾ ಬರ್ತಾ ಇದ್ದೀನಿ. ನನ್ನ ಪ್ರಕಾರ ಬಾರ್ ಅಂಡ್ ಬೆಂಚ್ ಅನ್ನೋದು ಬಂದಾಗ ಒಂದು ಬಾರಿ ಯೋಚನೆ ಮಾಡಿ. ಕರ್ನಾಟಕದ ವಕೀಲರ ಏನ್ ಪರಿಷತ್ ಇದೆ, ನನ್ನ ಪ್ರಕಾರ ಅದು ಸದೃಢವಾಗಬೇಕು, ಗಟ್ಟಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ವಕೀಲರ ವಿಚಾರ ಅಂತ ಬಂದಾಗ ಸದಾ ಧ್ವನಿ ಎತ್ತಬೇಕು. ಬಾರ್ ಅನ್ನೋದು ಬಂದಾಗ ಬಾರ್ ಇವತ್ತು ತುಂಬಾ ವೀಕ್ ಆಗಿದೆ, ಬಾರ್ ಅನ್ನ ಸ್ಟ್ರಾಂಗ್ ಮಾಡಬೇಕು. ಬೆಂಚ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ, ಬೆಂಚ್ಗಿಂತ ಬಾರ್ ಸ್ಟ್ರಾಂಗ್ ಅನ್ನೋದನ್ನ ತೋರಿಸ್ಬೇಕು ಅಂತ ಸದಾ ಅನ್ಕೊಳ್ಳೋನು ನಾನು. ಇವತ್ತು ಏನಾಗ್ತಾ ಇದೆ, ಇವತ್ತು ಕೋರ್ಟ್ಗಳಲ್ಲಿ ಏನಾಗ್ತಾ ಇದೆ, ಹೊರಗಡೆ ಪ್ರಪಂಚಕ್ಕೆ ಬಂದ್ರೆ ಎಷ್ಟೋ ಅಧಿಕಾರಿಗಳಿಂದ, ಪೊಲೀಸ್ನವರಿಂದ ವಕೀಲರ ಮೇಲೆ ಎಷ್ಟು ದೌರ್ಜನ್ಯಗಳಾಗ್ತಾ ಇದೆ, ವಕೀಲರು ಎಷ್ಟು ಕಷ್ಟದಲ್ಲಿದ್ದಾರೆ, ಅವರ ವೆಲ್ಫೇರ್ ವಿಚಾರ, ಅವರ ಇನ್ಶೂರೆನ್ಸ್ ವಿಚಾರ, ಹಲವಾರು ರೀತಿಯ ಹೋರಾಟಗಳು. ಸ್ಟೇ ಫಂಡ್ಗಳು ಸರಿಯಾಗಿ ಬರ್ತಾ ಇಲ್ಲ, ಅವ್ರ ಆಫೀಸ್ಗಳು ಮಾಡಕ್ ದುಡ್ಡುಗಳು ಬರ್ತಿತ್ತು, ಅದು ಬರ್ತಾ ಇಲ್ಲ. ಹಲವಾರು ಪುಸ್ತಕಕ್ಕೆ ಹಲವಾರು ಅವ್ರಿಗೆ ಒಳ್ಳೊಳ್ಳೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳು ಆಗ್ಬೇಕಾಗಿತ್ತು, ಎಷ್ಟೋ ನಿಂತೋಗಿದೆ. ಹಲವಾರು ರೀತಿ ಸಾಮಾಜಿಕವಾಗಿ ವಕೀಲರುಗಳಿಗೆ ಘನತೆ ಗೌರವಕ್ಕೆ ಧಕ್ಕೆ ಬಂದಾಗ ಅವ್ರ ಪರವಾಗಿ ಧ್ವನಿ ಎತ್ತುವಂತ ಒಂದು ಧ್ವನಿ ಬೇಕು. ನೀವು ನನ್ನ ಶಕ್ತಿಯಾಗಿ ನನಗೆ ನೀವು ನಿಲ್ಲಿ, ನಾನು ನಿಮ್ಮ ಧ್ವನಿಯಾಗಿರ್ತೀನಿ ಅಂತ ನಾನು ಹೇಳ್ತೀನಿ. ಆದ್ರೆ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಪ್ರಾಮಾಣಿಕವಾಗಿ ನಾನು ಹೆಸರು ಮಾಡಕ್ಕೋ ಹಣ ಮಾಡಕ್ಕೋ ನಾನು ಬಂದವನಲ್ಲ. ಹೆಸರು ಮಾಡಬೇಕು ಅಂದ್ರೆ ಒಂದು ಬಾರಿ ನಾರಾಯಣ ಸ್ವಾಮಿ ಅಡ್ವೊಕೇಟ್ ಅಂತ ಹೊಡೆದ್ ನೋಡಿ, ನನಗೆ ಎಷ್ಟು ಹೆಸರು ಆಗಿದೆ, ಏನೇನೆಲ್ಲ ಯಾವ್ಯಾವ ತರ ಪ್ರಕರಣಗಳಲ್ಲಿ ನಾನು ಇದ್ದೀನಿ ಅಂತ ತಮಗೆ ಗೊತ್ತಾಗತ್ತೆ. ಅಥವಾ ಹಣ ಮಾಡಬೇಕು ಅಂತ ಬರುವಂತದ್ದೆಲ್ಲ ನನಗೆ ದೇವರು ತಕ್ಕ ಮಟ್ಟಿಗೆ ಆ ಶಕ್ತಿಯ ತಾಕತ್ತನ್ನ ನನಗೆ ಖಂಡಿತವಾಗಿ ಕೊಟ್ಟಿದ್ದಾನೆ. ಎಲ್ಲೋ ಒಂದ್ ಕಡೆ ಪ್ರಾಮಾಣಿಕವಾಗಿ ವಕೀಲರ ಪರವಾಗಿ ನಾನು ಧ್ವನಿ ಎತ್ತಲೇಬೇಕು. ವಕೀಲರ ಪರವಾಗಿ ಯಾವತ್ತೋ ಒಂದ್ ದಿವಸ ನಾನು ಸತ್ರು ಕೂಡ ಎಲ್ಲೋ ಒಂದ್ ಕಡೆ ನಮ್ಮ ವಕೀಲರುಗಳಿಗೋಸ್ಕರ ದುಡಿಯುವಂತ ಒಂದು ಜೀವ ಇತ್ತು, ಅದು ನಾರಾಯಣ ಅನ್ನೋ ಒಂದು ರೀತಿಯಲ್ಲಿ ನೀವು ನನ್ನನ್ನು ಪ್ರೀತಿಸ್ಬೇಕು. ಅಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ. ವಕೀಲರಂದ್ರೆ ಎಲ್ಲೋ ಒಂದ್ ಕಡೆ ಈ ಸಮಾಜದಲ್ಲಿ ತಮ್ಗೆಲ್ಲ ಗೊತ್ತಿದೆ, ವಾಯ್ಸ್ ಆಫ್ ದಿ ಪಬ್ಲಿಕ್ ಅಂತಾರೆ ಅಡ್ವೊಕೇಟ್ಸ್ ಗಳನ್ನ, ವಾಕಿಂಗ್ ಕಾನ್ಸ್ಟಿಟ್ಯೂಷನ್ ಅಂತಾರೆ. ಅದೇ ರೀತಿ ಕೋರ್ಟ್ ಒಳಗಡೆ ಹೋದ್ರೆ ಕೋರ್ಟ್ ಆಫೀಸರ್ಸ್ ಅಂತಾರೆ. ನಮ್ಗೆ ಬರೀ ಅದು ಪುಸ್ತಕದಲ್ಲಿ ಅಥವಾ ವರ್ಡಿಂಗ್ಸ್ ಅಲ್ಲಿ ಅಷ್ಟೇ ಅಲ್ಲ, ಸಮಾಜದಲ್ಲಿ ಸಾಮಾಜಿಕವಾಗಿ ಆ ಗೌರವ ಘನತೆಯನ್ನ ಎತ್ತಿ ಹಿಡಿಯುವಂತ ರೀತಿಯಲ್ಲಿ ನಾನು ಕೆಲಸ ಮಾಡ್ತೀನಿ. ನನಗೆ ದಯವಿಟ್ಟು ತಮ್ಮ ಮೊದಲನೇ ಪ್ರಾಶಸ್ತ್ಯದ ಮತವನ್ನ ಕೊಡಿ. ಹಾಗೆ ಈ ನನ್ನ ಫೇಸ್ಬುಕ್ ಖಾತೆಯಲ್ಲಿ ಇರ್ತಕ್ಕಂಥವ್ರು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನಾನು ಎಷ್ಟೋ ಜನನ ಮೀಟ್ ಮಾಡಕ್ ಆಗಿಲ್ಲ, ಎಷ್ಟೋ ಜನನ ಖುದ್ದು ಅವ್ರಿಗೆ ಹೋಗಿ ನೇರವಾಗಿ ನಾನು ಅವ್ರನ್ನ ಮೀಟ್ ಮಾಡಿ ಓಟ್ ಕೇಳಕ್ ಆಗಿಲ್ಲ. ದಯವಿಟ್ಟು ಅವರು ನನ್ನ ಕ್ಷಮಿಸ್ಬೇಕು. ಆದ್ರೆ ಖಂಡಿತ ನಾನು ಗೆದ್ದು ಬೆಂಗಳೂರಲ್ಲಿ ಕೂತ್ಕೊಳ್ಳುವಂತ ಹುಡುಗ ನಾನಲ್ಲ. ಹೇಗೇನ್ ರಾಜ್ಯ ಸುತ್ತುತ್ತೀನಿ, ನಾನು ನನ್ನ ವಕೀಲರುಗಳಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳನ್ನ ಆಲಿಸ್ಬಿಟ್ಟು ಆ ನಿಟ್ಟಿನಲ್ಲಿ ಅವ್ರಿಗೆ ನಾನು ಸೇವೆ ಮಾಡ್ಬೇಕು, ಖಂಡಿತ ಪ್ರಾಮಾಣಿಕವಾಗಿ ನಾನು ಸೇವೆ ಮಾಡ್ತೀನಿ.
ಯಾವತ್ತೂ ಕೂಡ ಯಾವುದೇ ರಾಜಕೀಯದ ಉದ್ದೇಶದಿಂದ ಇಟ್ಕೊಂಡು ನಾನು ಬಂದವನಲ್ಲ. ಯಾವತ್ತೂ ರಾಜಕೀಯವಾಗಿ ನಾನು ಯಾವತ್ತಿಗೂ ಹೋಗಲ್ಲ. ನಾನು ಸದಾ ನಿಮ್ಮ ಸೇವೆಯಲ್ಲಿ, ನಿಮ್ಮ ಒಬ್ಬ ಕುಟುಂಬದ ಒಬ್ಬ ಸದಸ್ಯನಾಗಿ ನಾನು ಪ್ರಾಮಾಣಿಕವಾಗಿ ಸೇವೆ ಮಾಡ್ತೀನಿ. ನನಗೆ ಒಂದು ಅವಕಾಶ ಕೊಡಿ, ನನಗೆ ಮೊದಲನೇ ಪ್ರಾಶಸ್ತ್ಯದ ಮತವನ್ನ ಕೊಡಿ. ನಾರಾಯಣ ಸ್ವಾಮಿ ಅನ್ನೋ ಹೆಸರಿನ ಮುಂದೆ ಪಕ್ಕದಲ್ಲಿ 79 79 ನನ್ನ ಕ್ರಮ ಸಂಖ್ಯೆ, ಪಕ್ಕದಲ್ಲಿ ONE ಅಂತ ಬರ್ದು ನನಗೆ ಮತ ಕೊಡಿ. ಅದು ಮೀರಿ ನಾನು ಯಾವತ್ತು ಯಾವುದೇ ಜಾತಿ ಒಂದೇ ಒಂದನ್ನ ಹೇಳಕ್ ಇಷ್ಟಪಡ್ತೀನಿ. ನಾವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಂದು ಕಾರ್ ಸಿಗತ್ತೆ, ಕಾರ್ ಒಳಗಡೆ ಲಾಯರ್ ಸಿಂಬಲ್ ಇರುತ್ತೆ. ಆ ಲಾಯರ್ ಸಿಂಬಲ್ ತಾವು ಒಂದ್ಸಲ ನೋಡ್ತೀವಿ. ಆ ಲಾಯರ್ ಸಿಂಬಲ್ ನಾವೆಲ್ಲ ನೋಡ್ಬೇಕಾದ್ರೆ ನಾವ್ ಯಾವತ್ತಿಗೂ ಕೂಡ ಅವನು ಯಾವ ಜಾತಿಯ ಲಾಯರ್ ಅಂತ ನಾವು ನೋಡೋದಿಲ್ಲ, ಯಾವತ್ತಿಗೂ ಕೂಡ ನೋಡೋದಿಲ್ಲ. ಅವರು ಯಾರೋ ನಮ್ಮ ಕಾರಲ್ಲಿ ಹೋಗ್ಬೇಕಾದ್ರೆ ಯಾರೋ ನಮ್ಮ ಒಬ್ಬ ಲಾಯರ್ ಹೋಗ್ತಾ ಇದ್ದಾನೆ ಅಂತ ನೋಡ್ತೀವಿ. ಅಂತ ಪ್ರೀತಿ ಇರ್ತಕ್ಕಂಥ ಒಂದೇ ಒಂದು ಪ್ರೊಫೆಷನ್, ಅದು ಲಾಯರ್ ಪ್ರೊಫೆಷನ್. ಆದ್ರೆ ಚುನಾವಣೆ ಅಂತ ಬಂದಾಗ ಜಾತಿ ತಗೊಂಡ್ಬರ್ತಾರೆ, ಚುನಾವಣೆ ಅಂತ ತಗೊಂಡ್ಬಂದಾಗ ಪಕ್ಷ ರಾಜಕೀಯ ತರ್ತಾರೆ. ನಾನು ರಾಜಕೀಯ ಮಾಡೋಂಥವ್ರಿಗೆ ಒಂದು ಪ್ರಶ್ನೆ ಮಾಡಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ವಕೀಲರಲ್ಲಿ ಕೂಡ ಒಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ನೀವೇ ಹೇಳಿ, ಇವತ್ತಿನವರೆಗೂ ಯಾವ್ದಾದ್ರು ಒಬ್ಬ ವಕೀಲ ಸತ್ತಾಗ ಯಾವ್ದೇ ಒಬ್ಬ ಪಕ್ಷದ ನಾಯಕ ಆಗ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟು 5 ಲಕ್ಷ ದುಡ್ಡು ಕೊಟ್ಬಿಟ್ಟು ತಗೊಳಪ್ಪ ಇವ್ನು ನನ್ನ ಪಕ್ಷಕ್ಕೋಸ್ಕರ ದುಡ್ದವನೇ, ಅವನಿಗೆ 5 ಲಕ್ಷ ದುಡ್ಡು ಕೊಡೋಣ ಅಂತ ಯಾವನಾದ್ರೂ ಇವತ್ತಿನವರೆಗೂ ಹೋಗ್ಬಿಟ್ಟು ಕೊಟ್ಟವನ? ಕೊಟ್ಟಿಲ್ಲ. ಅಂತದ್ರಲ್ಲಿ ಆ ಪಕ್ಷದಲ್ಲಿ ಇರ್ತಕ್ಕಂಥವ್ರಿಗೆ ಯಾವುದೇ ಪಕ್ಷದವ್ರು ಆಗಿರ್ಲಿ, ಅವ್ರಿಗೆ ವಕೀಲರ ಪರಿಷತ್ತಿನಲ್ಲಾಗ್ಬೋದು ಅಥವಾ ವಕೀಲರ ಸಂಘಗಳಲ್ಲಾಗ್ಬೋದು ಮತವನ್ನ ಕೇಳುವಂತ ಯಾವ ನೈತಿಕತೆ ಅವರಲ್ಲಿ ಇರುತ್ತೆ. ವಕೀಲರು ಅನ್ನೋದೇ ಒಂದು ದೊಡ್ಡ ಶಕ್ತಿ, ಯಾವುದೋ ಒಂದು ರಾಜಕೀಯ ಪಕ್ಷ ಅನ್ನೋದು ಶಕ್ತಿ ಅಲ್ಲ. ವಕೀಲ ಅನ್ನೋ ಒಂದು ಹೆಸರೇನೆ ಒಂದು ದೊಡ್ಡ ಶಕ್ತಿ. ಆ ಶಕ್ತಿಯ ಯಾವುದೇ ರಾಜಕೀಯ ಪಕ್ಷಕ್ಕೆ ವಕೀಲರ ಶಕ್ತಿ ಬೇಕೇ ವಿನಃ ರಾಜಕೀಯ ಶಕ್ತಿ ವಕೀಲರಿಗೆ ಬೇಕಾಗಿಲ್ಲ. ಅದನ್ನ ತಾವು ಒಂದು ಸಲ ಅರ್ಥಕೊಬೇಕು. ನಮ್ಮ ವಕೀಲರ ಪರಿಷತ್ ಅಂತ ಬಂದಾಗ ಅದರಲ್ಲಿ ರಾಜಕೀಯ ಯಾವತ್ತಿಗೂ ಬರಬಾರ್ದು, ಜಾತಿ ಯಾವತ್ತಿಗೂ ಬರಬಾರ್ದು. ನಮ್ಗಿರೋ ಒಂದೇ ಒಂದು ಜಾತಿ, ವಕೀಲರ ಜಾತಿ ಅನ್ನೋದನ್ನ ತಾವು ಒಂದು ಬಾರಿ ಯೋಚನೆ ಮಾಡಿ. ನಾನು ಭಾವನಾತ್ಮಕವಾಗಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ನನಗೆ ಒಂದೊಂದು ಬಾರಿ ಎಲ್ಲೋ ಒಂದ್ ಕಡೆ ಇದರಲ್ಲಿ ರಾಜಕೀಯ ಪಕ್ಷ, ಇವನು ಈ ಪಕ್ಷದವನು, ಅವನು ಆ ಜಾತಿಯವನು ಅಂತ ತಗೊಂಡ್ಬರ್ತೀವಲ್ಲ. ಯಾವ ಜಾತಿಯ ನಾಯಕನು ಕೂಡ ಆ ಜಾತಿಯ ಸಮುದಾಯಕ್ಕೆ ಯಾವತ್ತಿಗೂ ಯಾರು ಏನೂ ಮಾಡಿಲ್ಲ. ಅವ್ರವ್ರು ಬೆಳ್ಕೊಂಡು ಹೋಗ್ತಿದ್ದಾರೆ ವಿನಃ ಯಾವತ್ತೂ ಏನು ಮಾಡಿಲ್ಲ. ಯಾವ ರಾಜಕೀಯದ ಪಕ್ಷದ ಕೂಡ ಯಾವುದೇ ರಾಜಕೀಯ ಪಕ್ಷ ಬಂದ್ರೂ ಕೂಡ ಆ ಒಬ್ಬ ವಕೀಲ ಅದೇ ಪಕ್ಷದಲ್ಲಿ ನಾಯಿ ದುಡ್ದಂಗ್ ದುಡ್ದಿರ್ತಾನೆ. ಆದ್ರೆ ಆತನಿಗೆ ಏನೋ ಒಂದು ತೊಂದರೆ ಆದ ಸಂದರ್ಭದಲ್ಲಿ ಯಾವತ್ತೂ ಬಂದು 5 ಲಕ್ಷ ದುಡ್ಡು ಕೊಟ್ಟಿರಲ್ಲ. ಅದೇ ಇವತ್ತಿಗೂ ಕೂಡ ನಾವು ವಕೀಲರ ಪರಿಷತ್ತಿಂದ ನಾವು ವೆಲ್ಫೇರ್ ದುಡ್ಡು ಬರಬೇಕು, ಜಾಸ್ತಿ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ವಿನಃ ಯಾವ್ದೋ ಪಕ್ಷದಿಂದ ನಮ್ಮ ವಕೀಲರುಗಳಿಗೆ ದುಡ್ಡು ಬರಬೇಕು ಅಂತ ಯಾರು ಕೇಳಲ್ಲ. ಯಾವತ್ತೂ ಕೂಡ ಯಾವ ಪಕ್ಷದ ನಾಯಕರು ಕೂಡ ಇವತ್ತಿನವರೆಗೂ ಬಂದ್ಬಿಟ್ಟು ವಕೀಲರುಗಳಿಗೋಸ್ಕರ ಸಮಸ್ಯೆ ಆದಾಗ ಯಾರು ಬಂದು ನಿಂತಿಲ್ಲ. ಒಂದು ಪೊಲೀಸ್ ಠಾಣೆಗೆ ಹೋದಾಗ ಯಾವ್ದಾದ್ರು ಒಬ್ಬ ವಕೀಲಂಗೆ ಸಮಸ್ಯೆ ಆಯ್ತು ಅಂದ್ರೆ ಯಾವುದೇ ಪಕ್ಷದವ್ರು ಬರಲ್ಲ, ಬರೋದು ವಕೀಲರ ಪರಿಷತ್ತು, ವಕೀಲರ ಸಂಘಗಳು ಯಾವತ್ತು ಅಥವಾ ವಕೀಲರುಗಳು ಬರ್ತಾರೆ ವಿನಃ ಯಾವತ್ತು ಯಾವುದೇ ಪಕ್ಷ ಬರೋಲ್ಲ. ಹಾಗಿರ್ಬೇಕಾದ್ರೆ ಯಾವ ವಕೀಲರ ಪರಿಷತ್ತಿನ ಚುನಾವಣೆಯಲ್ಲಿ ಪಕ್ಷಗಳು ಯಾಕೆ ಬೇಕು? ನಮಗೆ ಬೇಕಿರೋದು ಒಂದೇ, ರಾಜಕೀಯ ಅಲ್ಲ, ವಕೀಲರು ಅನ್ನೋ ಒಂದೇ ಧ್ವನಿ. ವಕೀಲರ ಶಕ್ತಿ ಈ ಸಮಾಜಕ್ಕೆ ಮಾದರಿ, ವಕೀಲರೇ ಈ ಸಮಾಜದಲ್ಲಿ ತಾಕತ್ತು. ವಕೀಲರಿಂದನೇ ಈ ಸಮಾಜ ನಡಿಬೇಕು ಅಂದ್ರೆ, ಭ್ರಷ್ಟಾಚಾರ ಹೋಗ್ಬೇಕು ಅಂದ್ರೆ ಈ ವಕೀಲರಿಂದ ಮಾತ್ರ ಸಾಧ್ಯ. ಈ ಸಮಾಜ ಸರಿಯಾದ ದಾರಿಯಲ್ಲಿ ಹೋಗ್ಬೇಕಾದ್ರೆ ವಕೀಲರಿಂದ ಮಾತ್ರ ಸಾಧ್ಯ. ಈ ಸಮಾಜದಲ್ಲಿ ಏನಾದ್ರೂ ಒಂದು ಬದಲಾವಣೆ ಆಗ್ಬೇಕು ಅಂದ್ರೆ ಅದು ವಕೀಲರಿಂದ ಮಾತ್ರ ಸಾಧ್ಯ. ಆ ವಕೀಲರಲ್ಲಿ ಶಕ್ತಿ ಬರಬೇಕು ಅಂದ್ರೆ ಒಂದೇ ಒಂದು, ವಕೀಲರ ಪರಿಷತ್ತು ಗಟ್ಟಿಗೊಳಿಸಬೇಕು. ಬಾರ್ ಅನ್ನೋದು ಸ್ಟ್ರಾಂಗ್ ಆದಾಗ ಮಾತ್ರನೇ ಪ್ರತಿಯೊಂದು ಕಡೆ ಮಾತ್ರ ವಕೀಲರಲ್ಲಿ ಶಕ್ತಿ ಅನ್ನೋದು ಬರುತ್ತೆ. ಯುವಕರಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ನಾವೇನೋ ಒಂದು ಮಾಡಬಹುದು, ಸಾಧಿಸಬಹುದು ಅನ್ನೋ ರೀತಿಯಲ್ಲಿ ಒಂದು ಹೋರಾಟದ ಕಿಚ್ಚು ಬರುತ್ತೆ. ಸುಳ್ಳು ಹೇಳ್ಕೊಂಡು, ಸುಳ್ಳು ಆಶ್ವಾಸನೆಗಳು ಕೊಟ್ಕೊಂಡು, ನಾನು 10 ಲಕ್ಷ ವೆಲ್ಫೇರ್ ಮಾಡಿಸ್ತೀನಿ, ನಾನು ಇಷ್ಟು ಲಕ್ಷ ಮಾಡಿಸ್ತೀನಿ, ಆತ ಸುಳ್ಳು ಆಶ್ವಾಸನೆಗಳನ್ನ ಕೊಡ್ಲೇಬೇಡ್ರಿ. 1,35,000 ಜನ ಅಡ್ವೊಕೇಟ್ಸ್ ಇದ್ದಾರೆ ನಮ್ಮಲ್ಲಿ. ಇನ್ನ 2 ರಿಂದ 2.5 ವರ್ಷದಲ್ಲಿ ಸುಮಾರು 2.5 ಲಕ್ಷ ಜನ ಅಡ್ವೊಕೇಟ್ಸ್ ಗಳು ಬರ್ತಾರೆ. ಅವ್ರುಗಳನ್ನೆಲ್ಲರಿಗೂ ಎಲ್ಲಿಂದ ಎಷ್ಟು ಮಟ್ಟಿಗೆ ವೆಲ್ಫೇರ್ ಕೊಡಬಹುದು, ಎಷ್ಟು ಮಟ್ಟಿಗೆ ನಮ್ಮಲ್ಲಿ ಎಷ್ಟು ವೆಲ್ಫೇರ್ ಇದೆ, ಪ್ರತಿಯೊಂದನ್ನು ಕರೆಕ್ಟ್ ಆಗಿ ಕೂತ್ಕೊಂಡು ಯೋಚನೆ ಮಾಡಿ. ಸುಳ್ಳು ಆಶ್ವಾಸನೆಗಳಿಗೆ ಬಲಿ ಯಾವತ್ತಿಗೂ ಆಗ್ಬಾರ್ದು. ನಾವ್ಯಾರು ದಡ್ರಲ್ಲ, ಒಂದು ಬಾರಿ ಯೋಚನೆ ಮಾಡ್ಬೇಕು. ಇಲ್ಲಿ ಯಾರು ಕೂಡ, ನಮ್ಮ ವಕೀಲರಲ್ಲಿ ಯಾರು ಕೂಡ ದಡ್ರಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ನಿಸ್ಸಹಾಯಕತೆಯನ್ನ, ಎಲ್ಲೋ ಒಂದ್ ಕಡೆ ನಮ್ಮ ಒಂದು ದೌರ್ಬಲ್ಯವನ್ನ ಕೆಲವೊಬ್ರು ರಾಜಕಾರಣಿಗಳು ಇದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ನನ್ನ ಭಾವನೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ, ನಾನು ಪ್ರಾಮಾಣಿಕವಾಗಿ ನಿಮ್ಮ ಭಾವನೆಗಳಲ್ಲಿ ಅಥವಾ ವಕೀಲರ ಜೀವನದಲ್ಲಿ ಆಟ ಆಡಕ್ ಬಂದವನಲ್ಲ. ಸಾಧ್ಯ ಆದ್ರೆ ನಾನು ನಿಮ್ಮ ಜೀವನದಲ್ಲಿ ಹಸನುಗೊಳಿಸೋಕೆ, ಅದೇ ರೀತಿ ನಿಮ್ಮ ದಾರಿಯಲ್ಲಿ ಬೆಳಕಾಗಿ ನಿಲ್ಲೋಕೆ ಇಷ್ಟಪಡ್ತೀನಿ ವಿನಃ ನಿಮ್ಮ ಬೆಳಕಾಗಿರತಕ್ಕಂಥ ಜೀವನದಲ್ಲಿ ಬೆಳಕನ್ನ ಹಾರಿಸ್ಬಿಟ್ಟು ಕತ್ಲು ಮಾಡೋಕೆ ನಾನು ಯಾವತ್ತಿಗೂ ಮಾಡೋದಿಲ್ಲ. ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ, ನಾನು ನಿಮ್ಮ ವಕೀಲರ ಘನತೆ ಗೌರವಕ್ಕೆ ಧಕ್ಕೆ ಬಂದಾಗ ನಾನು ಹೋರಾಟಕ್ಕೆ ಕೂಡ ನಾನು ಸಿದ್ಧ ಇರ್ತೀನಿ.
ಯಾವ ಭಾಗ ಅಂತ ಕೂಡ ನನ್ನನ್ನ ಯಾವುದೇ ಒಂದು ಭಾಗಕ್ಕೆ ತಾವು ಸೀಮಿತ ಮಾಡಬೇಡಿ. ನಾನು ಪ್ರಾಮಾಣಿಕವಾಗಿ ನಾನು ನಿಮ್ಮ ಮನೆಯ ಮಗ, ನಿಮ್ಮ ಮನೆಯ ಹುಡುಗ, ನಿಮ್ಮ ಸ್ನೇಹಿತ, ನಿಮ್ಮ ಬ್ರದರ್, ನಿಮ್ಮ ತಮ್ಮ, ನಿಮ್ಮ ಅಣ್ಣ, ನಿಮ್ಮ ಮಗ ಅಂತ ಅನ್ಕೊಂಡು ವೋಟ್ ಮಾಡಿ. ನಾನು ಯಾವುದೇ ಪಕ್ಷದ ಅಭ್ಯರ್ಥಿ ನಾನಲ್ಲ, ಯಾವುದೇ ಪಕ್ಷದ ಬಾವುಟದ ಅಡಿಯಲ್ಲಿ ನಾನು ಬಂದಿಲ್ಲ, ಅಥವಾ ಯಾವುದೇ ಪಕ್ಷದ ಯಾವುದೋ ಒಬ್ಬ ರಾಜಕಾರಣಿಯ ಫಂಡ್ ಅಲ್ಲಿ ನಾನು ಬಂದು ಚುನಾವಣೆ ಮಾಡ್ತಾ ಇಲ್ಲ. ನಾನು ಬರ್ತಾ ಇರೋದು ನಾನು ಕಾನೂನಾತ್ಮಕವಾಗಿ, ನಾನು ಕಾನೂನಿನ ಚೌಕಟ್ಟಿನಲ್ಲಿ ನಾನು ಬಂದು ನಿಂತ್ಕೊಂಡು ನಾನು ಮುಂದೆ ಮತ ಯಾಚಿಸ್ತಾ ಇದ್ದೀನಿ. ಸೊ ದಯಮಾಡಿ ನನಗೆ ಒಂದು ಅವಕಾಶ ಕೊಡಿ. ನಾನು ಪ್ರಾಮಾಣಿಕವಾಗಿ ನಾನು ಸೇವೆ ಮಾಡ್ತೀನಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನನ್ನ ಕ್ರಮ ಸಂಖ್ಯೆ ಎಗೈನ್ ನಾನು ಹೇಳ್ತಾ ಇದ್ದೀನಿ 79. ನೋಡಿ, ನನ್ನ ಕ್ರಮ ಸಂಖ್ಯೆ 79 ನಾರಾಯಣ ಸ್ವಾಮಿ ಅಂತ. ದಯವಿಟ್ಟು ನನಗೆ ONE ಅಂತ ಬರೆಯೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ. ನಾನು ಸದಾ ನಿಮ್ಮ ಧ್ವನಿಯಾಗಿ ನಾನು ಕೆಲಸ ಮಾಡ್ತೀನಿ. ನೀವು ನನಗೆ ಶಕ್ತಿ ಕೊಡಿ, ನಾನು ನಿಮ್ಮ ಧ್ವನಿಯಾಗಿರ್ತೀನಿ. ನಮಸ್ಕಾರ.